ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದೇಳಬೇಕಾದ್ರೆ ಆಲ್ಮೋಸ್ಟ್ 8:30 ಆಗಿತ್ತು. ಸಂಡೇ ಮಾರ್ನಿಂಗ್. ಆ್ಯಕ್ಚುಲಿ ಲೇಟಾಗಿ ಎದ್ದೇಳಬೇಕು ಅಂದ್ಕೊಂಡೆ, ಇನ್ನೂ ಲೇಟಾಗಿ. ನೆನ್ನೆ ನೈಟ್ ಸ್ವಲ್ಪ ಡಿಸ್ಟರ್ಬ್ಡ್ ಸ್ಲೀಪ್, ಏನೋ ಕೆಟ್ಟ ಕನಸು, ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಎದ್ದು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡಿದ್ದೆ. ಆಮೇಲೆ ಬಂದು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡು ಕುಡಿಯೋಣ, ಯಾಕೋ ಒಂಥರ ಅನೀಸಿ ಫೀಲ್ ಆಗ್ತಾಯಿತ್ತು. ಯೂಶ್ವಲಿ ಎದ್ದ ತಕ್ಷಣ ಬಿಸಿ ನೀರು ಕುಡಿತೀನಿ. ಅದಾದಮೇಲೆ ನಾನು ಏನೇನು ಅಂದರೆ, ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಡಿಟಾಕ್ಸ್ ಡ್ರಿಂಕು ಎಲ್ಲನೂ. ಫಸ್ಟ್ ಎದ್ದಿದ ತಕ್ಷಣ ಬಿಸಿ ನೀರು, ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 1/2 hour 1 hour ಬಿಟ್ಟು ನಾನು ಆ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಇವತ್ತೇನು ಕುಡಿಲಿಲ್ಲ, ಯಾಕೋ ಏನು ಮಾಡೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ಒಂಥರ ಲೇಸಿನೆಸ್ ಫೀಲ್ ಆಗ್ತಾಯಿತ್ತು. ಸುಮ್ಮನೆ ಕೂತಿದ್ದೆ. ಹಾಗೆ ನೋಡಿದ್ರೆ ಟೈಮು 10 ಗಂಟೆ ಆಗೋಗ್ಬಿಟ್ಟಿತ್ತು. ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಿನ್ನೆ ನೈಟು ನಾನು ಇಡ್ಲಿಗೆ ರುಬ್ಬಿಟ್ಟಿದ್ದೆ ಹಿಟ್ಟು. ಫರ್ಮೆಂಟೇಷನ್ ಆಗಲ್ಲ ಅಂದ್ಕೊಂಡಿದ್ದೆ, ಬಿಕಾಸ್ ತುಂಬ ಮಳೆ 3-4 ಡೇಸಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಆದರೂ ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ನೋಡಿ ಹೇಗೆ ಬಂದಿದೆ ಅಂತ. ಇಡ್ಲಿ ಹಾಕಿಡೋಣ ಅಂದ್ಬಿಟ್ಟು ಇಡ್ಲಿಗೆಲ್ಲ ಅಂದರೆ ಇಡ್ಲಿ ಹಿಟ್ಟನ್ನು ಇಡ್ಲಿಗೆ ಹಾಕಿಟ್ಟು ಇಡ್ಲಿ ಜೊತೆಗೆ ಏನು ಚಟ್ನಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಯೂಶ್ವಲಿ ಮಾಡೋ ಚಟ್ನಿ ನನಗೆ ಯಾಕೋ ಬೋರ್ ಅನ್ನಿಸ್ತಾಯಿತ್ತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೈದ್ರಾಬಾದಲ್ಲಿ ಲಿಂಗೂಸ್ ಟಿಫನೀಸ್ ಅಂದರೆ ಲಿಂಗಯ್ಯ ಟಿಫನೀಸ್ ಅನ್ನೋ ಹೋಟೆಲಲ್ಲಿ ಈ ಚಟ್ನಿ ತುಂಬ ಫೇಮಸ್ಸು, ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ. ಇದಕ್ಕೆ ಮೊದಲಿಗೆ ನಾನು ಬಾಣಲಿಗೆ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ, ಅಂದರೆ ನೋಡಿಕೊಂಡು ಸೀದಿಸ್ಕೋಬಾರ್ದು. ಅದ್ರ ಜೊತೆಗೆ ಒಂದು 6-7 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಜೊತೆಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೀದೋಗದೆ ಇರೋ ಥರ ಲೈಟಾಗಿ ಅಂದರೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು 2 minutes ಇದೆ, ನಾವು ಅದನ್ನು ಇಳಿಸ್ಬೇಕು ಅನ್ಬೇಕಾದ್ರೆ ಹುಣಸೆಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು, ಇಲ್ಲಿದೆ ಟ್ವಿಸ್ಟು. ಯಾಕೆಂದರೆ ಈಗ ನಾವೇನು ಹಾಕ್ತೀವಿ ಈ ಇಂಗ್ರೀಡಿಯೆಂಟ್ಸಿಂದನೇ ಆ ಚಟ್ನಿಗೆ ಟೇಸ್ಟ್ ಬರೋದು. ಈ ಒಗ್ಗರಣೆಯಿಂದ ಏನೇನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂದರೆ ನೋಡಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಜೊತೆಗೆ ಕರಿಬೇವು ಇದೆಲ್ಲನೂ ಸೀದೋಗದೆ ಇರೋ ಥರ ನೋಡ್ಕೋಬೇಕು. ಸೀದೋದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಈ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದಮೇಲೆ 1-2 minutes ಬಿಟ್ಟು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದನ್ನು ನಾವು ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕು. ಇದೇ ನಮ್ಮ ಚಟ್ನಿಗೆ ಟೇಸ್ಟ್ ಕೊಡೋ ಅಂಥದ್ದು. ಬೇಕಾದರೆ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಇದು ಆಪ್ಷನಲ್ ಬೇಕಾದರೆ. ಈ ಚಟ್ನಿ ರೆಡಿ ಆಗೋಷ್ಟೊತ್ತಿಗೆ ಇಡ್ಲಿನೂ ರೆಡಿಯಾಗಿತ್ತು. ಇಡ್ಲಿನೂ ಅಷ್ಟೇ ಸೂಪರ್ ಸಾಫ್ಟಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿನೂ ಹಾಕ್ಕೊಂಡು ಇದ್ರ ಜೊತೆಗೆ ಚಟ್ನಿನೂ ಹಾಕ್ಕೊಂಡು ಎಷ್ಟು ಚೆನ್ನಾಗಿತ್ತು ನೋಡಿ. ಅಂದರೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತಂದ್ಬಿಟ್ಟು ಟೇಸ್ಟ್ ಮಾಡಿ. ನಾನು ಇಷ್ಟೊಂದು ರೆಸಿಪೀಸ್ ಹಾಕ್ತಾಯಿರ್ತೀನಿ, ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿದ್ರೆ ನನಗೂ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಎನರ್ಜಿ ಬರುತ್ತೆ. ಇಡ್ಲಿ ಹಾಕ್ಕೊಂಡು ಆ್ಯಕ್ಚುಲಿ ಇದು ಅಮ್ಮನಿಗೆ ಮತ್ತು ನಾನು ಹಾಕ್ಕೊಂಡು ತಿಂದು ನೋಡಿದೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿತ್ತು. ಯೂಶ್ವಲಿ ನಾವು ಮಾಡೋ ಕೊಕೊನಟ್ ಚಟ್ನಿ, ಪೀನಟ್ ಚಟ್ನಿ ಎಲ್ಲ ಬೇರೆ ಬೇರೆ ಥರ ಮಾಡಿರ್ತೀವಿ. ಈ ಥರ ಕೂಡ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರೇ ಆಗಲಿ ಈ ವಿಡಿಯೋನ ಫುಲ್ಲು ನೋಡಿ ಇದನ್ನು ನಾನು ಮಾಡೋ ರೆಸಿಪೀಸ್ನ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು, ಹೇಗೆ ಬಂತು, ಚೆನ್ನಾಗಿತ್ತು ಚೆನ್ನಾಗಿಲ್ಲ ಏನಾದರೂ ಎಕ್ಸೆಪ್ಟೆಬಲ್ಲೇ. ಯಾಕೆ ಅಂತಂದರೆ ನಾವು ಮಾಡೋ ಎಲ್ಲನೂ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ವಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್